ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಸಂಪುಟ ವಿಸ್ತರಣೆಯ ಸರ್ಕಸ್ ಎಲ್ಲಿವರೆಗೆ ಬಂತು ಅಂತ ನೋಡೋಣ. ಕಾಂಗ್ರೆಸ್ನಲ್ಲಿ ಈಗ ಎರಡನೇ ಹಂತದ ಡಿಕೆ ಸರ್ಕಾರದ ಸಂಪುಟ ಸೇರೋರು ಯಾರು? ಇವತ್ತೇ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 2 ಗಂಟೆಗೆ ದೆಹಲಿಗೆ ಸಿಎಂ ಪ್ರಯಾಣ. ಇವತ್ತು ರಾತ್ರಿ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡ್ತಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಡಿಕೆಶಿ. ಬರೀ 13 ಜನ ಸಚಿವರನ್ನ ಇಟ್ಕೊಂಡು ಈಗ ಕೆಲಸವನ್ನ ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ. ಜೊತೆಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಜೋರಾಗಿದೆ, ಒತ್ತಡ ಇದೆ. ಯಾವಾಗ ಎರಡನೇ ಹಂತದ ಸಂಪುಟ ವಿಸ್ತರಣೆಯಾಗೋದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಹಾಗಾಗಿ ಆ ಸರ್ಕಸ್ಗೆ ಈಗ ಅಣಿ ಇಟ್ಟಂತೆ ಕಂಡು ಬರ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ವಾಪಸ್ಸಾಗೋದನ್ನೇ ಕಾಯ್ತಾ ಇರಲಾಗಿತ್ತು. ಈಗ ವಾಪಸ್ಸಾದಂತಹ ಹಿನ್ನೆಲೆಯಲ್ಲಿ ಈಗ ಇವತ್ತು ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದು ಅಲ್ಲೇ ವಾಸ್ತವ್ಯ ಹೂಡಿ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಎಷ್ಟು ಜನ ಸೇರ್ತಾರೆ, ಯಾರ್ಯಾರಿಗೆ ಅವಕಾಶ, ಏನು ಸ್ಟ್ರಾಟಜಿ, ಯಾವ ಮಾನದಂಡಗಳ ಮೇಲೆ ಅವಕಾಶಗಳು ಸಿಗುತ್ತೆ, 16 ಪ್ರಶ್ನೆಗಳಿದೆ. ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಿದೆ. ಲಾಬಿ ಶುರುವಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಕೂಡ ಸಚಿವಾಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಸಮುದಾಯದ ಶ್ರೀಗಳ ಮೂಲಕ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ ಶಾಸಕರು. ಹೈಕಮಾಂಡ್ ಪ್ರಭಾವಿ ನಾಯಕರಿಗೆ ಶಾಸಕರು ಒತ್ತಡ ಹಾಕ್ತಿದ್ದಾರೆ. ನಿನ್ನೆ ಪರಮೇಶ್ವರನ್ನ ಭೇಟಿಯಾಗಿದ್ರು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು. ಭೋವಿ ಸಮುದಾಯದ ಪೀಠಾಧಿಪತಿ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಭೇಟಿಯಾಗಿದ್ರು ಪರಮೇಶ್ವರ್ ಅವರು. ಭೋವಿ ಸಮುದಾಯದಿಂದ 3 ಶಾಸಕರಿದ್ದಾರೆ. ಪಾವಗಡ ಶಾಸಕ ವೆಂಕಟೇಶ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಡಿಸಿಎಂ ಪರಮೇಶ್ವರ್ಗೆ ಸಿದ್ದರಾಮೇಶ್ವರ ಶ್ರೀಗಳು ಮನವಿ ಮಾಡಿದ್ರು. ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ತಮ್ಮ ತಮ್ಮ ಸಮುದಾಯದ ಶ್ರೀಗಳ ಮೂಲಕ, ಮಠದ ಮೂಲಕ ನಾಯಕರಿಗೆ ಒತ್ತಡ ತಂದು ತಾವು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನಗಳಿಗೂ ಕೂಡ ಮುಂದಾಗಿದ್ದಾರೆ. ತುಮಕೂರಲ್ಲಿ ಶಾಸಕರು ಈ ರೀತಿಯಾಗಿ ಲಾಬಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಸಂಬಂಧ ಸ್ವಾಮೀಜಿ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಈಗಾಗಲೇ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟಂತಹ ಆಯಾಕಟ್ಟಿನ ಪ್ರತಿನಿಧಿಗಳನ್ನು ಈಗಾಗಲೇ ಭೇಟಿ ಮಾಡಿ ಭೋವಿ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯತೆಯನ್ನು ಕೊಡಲೇಬೇಕು, ಸಾಮಾಜಿಕ ನ್ಯಾಯನ ಎತ್ತಿ ಹಿಡಿಯಲೇಬೇಕೆನ್ನುವಂತಹ ನಾವು ಒತ್ತಡವನ್ನು ಹಾಕಿದ್ದೇವೆ. ಸಮುದಾಯದ ಯುವಕರು ವೆಂಕಟೇಶ್ವರಿದ್ದಾರೆ, ಹಿರಿಯರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರಿದ್ದಾರೆ, ಪಕ್ಷಕ್ಕೆ ದುಡ್ಕೊಂಡಂತಹ AC ಶ್ರೀನಿವಾಸರವರಿದ್ದಾರೆ. ಸಮುದಾಯದ ತ್ರಿಮೂರ್ತಿಗಳು ಬಹಳ ಪಕ್ಷನಿಷ್ಠೆಯಿಂದ ಅವ್ರದ್ದಾಗಿರುವಂಥ ಒಂದು ತಮ್ಮದೇ ಆಗಿರುವಂಥ ಪಕ್ಷದ ಸೇವೆಯಲ್ಲಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ಸರ್ಕಾರದ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಒತ್ತಾಯವನ್ನು ಮಾಡಿದ್ದೇವೆ. ಸಮುದಾಯಕ್ಕೆ ಯಾರ ಮೂಲಕ ಸಚಿವ ಸ್ಥಾನ ಬಂದರೂ ಅತ್ಯಂತ ಸಂಭ್ರಮವನ್ನು ಪಡ್ತೇವೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟಂತಹ ಆಯಾಕಟ್ಟಿನ ಪ್ರತಿನಿಧಿಗಳನ್ನು ಈಗಾಗಲೇ ಭೇಟಿ ಮಾಡಿ ಭೋವಿ ಸಮಾಜ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಬಹಳ ದಿನ ಆಯಿತು, ಇನ್ನೂ ಕೂಡ 13 ಜನ ಸಚಿವರನ್ನು ಇಟ್ಕೊಂಡೇ ಡಿಕೆ ಸರ್ಕಾರವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಈಗ ಯಾವಾಗ ಸಂಪುಟ ವಿಸ್ತರಣೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುವಂತಹ ಸಮಯ ಬಂತ? ಸಿಎಂ ದೆಹಲಿ ಪ್ರಯಾಣವನ್ನ ಗಮನಿಸ್ತಾ ಹೋದ್ರೆ ಶೀಘ್ರದಲ್ಲೇ ಆಗತ್ತಾ? ಲಾಬಿ ಎಷ್ಟರ ಮಟ್ಟಿಗಿದೆ? ಯಾಕಂದ್ರೆ ಡಿಕೆ ಸಂಪುಟಕ್ಕೆ ಸೇರಬೇಕು ಅಂತೇಳಿ ಮೊದಲ ಹಂತದಲ್ಲೇ ಬಹಳಷ್ಟು ಪ್ರಯತ್ನಗಳಾದದ್ದನ್ನ ನೋಡಿದ್ವಿ. ಜೊತೆಗೆ ಈಗ ಕಾದು ಸುಸ್ತಾಗಿದ್ದಾರೆ ಸಚಿವಾಕಾಂಕ್ಷಿಗಳು. ಹಾಗಾಗಿ ಏನ್ ಫ್ಯಾಕ್ಟರ್ಗಳು ವರ್ಕೌಟ್ ಆಗ್ಬೋದು, ಯಾವ ರೀತಿ ಲಾಬಿ ಶುರುವಾಗಿದೆ ಅಂತ? ಪ್ರತಿಮಾ, ಬಹುತೇಕ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಇದೇ ವಾರದಲ್ಲಿ 2 ರಿಂದ 3 ಬಾರಿ ದೆಹಲಿ ಪ್ರಯಾಣವನ್ನು ಬೆಳೆಸುವಂತ ಸಾಧ್ಯತೆಗಳಿದ್ದಾವೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮೊದಲ ದೆಹಲಿ ಭೇಟಿ ನಡೀತಾ ಇದೆ. ದೆಹಲಿಯಲ್ಲಿ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳನ್ನ ಡಿಕೆ ಶಿವಕುಮಾರ್ ಅವರು ನಿಗದಿಪಡಿಸಿಕೊಂಡಿದ್ದಾರೆ. ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಪ್ರಾಥಮಿಕವಂತ ಒಂದು ಚರ್ಚೆ ನಡೆಯುತ್ತೆ. ಅದಾದ ಬಳಿಕ ಮತ್ತೆ 17 ಅಥವಾ 18ನೇ ತಾರೀಕು ಮತ್ತೊಂದು ಸುತ್ತು ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಇದೆ. 18ನೇ ತಾರೀಕು ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅವತ್ತು ಬಹುತೇಕ ಅಂತಿಮವಾದ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಡಿಕೆ ಶಿವಕುಮಾರ್ ಅವರು ಹೇಳುವಂತಹ ಶುಭ ಮುಹೂರ್ತ, ಶುಭಗಳಿಗೆ ಅದು ಕೇವಲ 13 ಮಂದಿ 14 ಮಂದಿಗೆ ಮಾತ್ರ ಬಂದಿದೆ. ಇನ್ನುಳಿದಂತಹ ಸಚಿವಾಕಾಂಕ್ಷಿಗಳಿಗೆ ಇನ್ನೂ ಕೂಡ ಶುಭ ಮುಹೂರ್ತ ಬಂದಿಲ್ಲ, ಶುಭ ಸಂದರ್ಭ ಬಂದಿಲ್ಲ. ಅವರೆಲ್ಲರೂ ಕೂಡ ಇದೀಗ ಜಾತಕ ಪಕ್ಷಿಗಳ ರೀತಿಯಲ್ಲಿ ಯಾವಾಗ ಹೈಕಮಾಂಡ್ ತಮಗೆ ಗ್ರೀನ್ ಸಿಗ್ನಲ್ ನ ಕೊಡುತ್ತೆ ಅಂತ ಹೇಳಿ ದೆಹಲಿಯ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಹಲವಾರು ಮಂದಿ ತಮ್ಮ ತಮ್ಮ ಪ್ರಯತ್ನಗಳನ್ನ ದೊಡ್ಡ ಮಟ್ಟಿಗೆ ನಡೆಸಿದ್ರು ಕೂಡ ಅದು ಎಲ್ಲೂ ಕೂಡ ಯಾಕೆಂದ್ರೆ ಮುಹೂರ್ತ ಫಿಕ್ಸ್ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ
ಒಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ. ಹಲವು ಮಂದಿ ದೆಹಲಿಗೆ 3-4 ಬಾರಿ ಹೋಗಿ ಬಂದಿದ್ದಾಯ್ತು. ಆದರೂ ಕೂಡ ರಾಹುಲ್ ಗಾಂಧಿ ಅವರು ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಮುಹೂರ್ತವನ್ನ ಹಾಗೆ ಮುಂದೂಡ್ಕೊಂಡೇ ಬಂದಿದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಗೆ ವಾಪಸ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರಾಥಮಿಕ ಹಂತದ ಚರ್ಚೆಗಳು ನಡೆದಿದ್ದಾವೆ. ಇವತ್ತೇನಾದ್ರೂ ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೆ ಆದ್ರೆ ಇನ್ನೊಂದು 3-4 ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳಿದ್ದಾವೆ. 17-18ನೇ ತಾರೀಕಿನ ಬಳಿಕ ಒಂದು ಅಂತಿಮವಂತ ಚರ್ಚೆ ನಡೆಯಬಹುದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಪಟ್ಟಿ ಒಂದು ಸಪರೇಟ್ ಆಗಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ ಒಂದಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಲೆಕ್ಕಾಚಾರಗಳಿದಾವೆ. ಮುಂದಿನ 20 ಮಂದಿ ಯಾರು ತನ್ನ ಜೊತೆಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದೆಲ್ಲವನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತಂತೂ ಖಂಡಿತವಾಗಿ ನಡೆಯುತ್ತೆ. ಆದ್ರೆ ಈ ಹಿಂದೆ ಮೊದಲ ಪಟ್ಟಿ ರೆಡಿ ಆದಂತ ಸಂದರ್ಭದಲ್ಲಿ ಎಷ್ಟು ಆವೇಶದಿಂದ, ಬಹಳ ಆತುರದಿಂದ, ಬಹಳಷ್ಟು ಪ್ರಯತ್ನಗಳನ್ನ ಯಾರೆಲ್ಲ ನಡೆಸ್ತಾ ಇದ್ರು ಅವರಿಗೆ ಅಷ್ಟರ ಮಟ್ಟಿಗೆ ಈಗ ಅಂತ ಉತ್ಸಾಹ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಅಧಿವೇಶನ ಬರುತ್ತೆ. ಆ ಸಂದರ್ಭ 1 ತಿಂಗಳು 1.5 ತಿಂಗಳು ಅಲ್ಲಿ ಕಳೆದು ಹೋಗುತ್ತೆ. ಮುಂದೆ GBA ಚುನಾವಣೆ ಬರುತ್ತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಇದೆಲ್ಲವೂ ಕೂಡ ಸಾಲು ಚುನಾವಣೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಈ ಮುಂದಿನ 1-2 ತಿಂಗಳ ಬಳಿಕ ಕಂಪ್ಲೀಟ್ ಆಗಿ ಚುನಾವಣೆಯ ವರ್ಷ ಶುರುವಾಗುತ್ತೆ. ಇದನ್ನ ಸಚಿವ ಸ್ಥಾನವನ್ನ ಈಗ ತೆಗೆದುಕೊಂಡು ಕೇವಲ ಚುನಾವಣೆಯನ್ನು ಎದುರಿಸೋದಕ್ಕೆ ಯಾಕೆ ಹೋಗ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಇದ್ದಾರೆ. ಈ ಎಲ್ಲ ಕಾರಣಗಳು ಕೂಡ, ಈ ಎಲ್ಲ ಫ್ಯಾಕ್ಟರ್ಗಳು ಕೂಡ ಈಗ ವರ್ಕ್ ಆಗ್ತಾ ಇದಾವೆ. ಜೊತೆಗೆ ಪ್ರಾದೇಶಿಕ ಅಸಮಾನತೆ ಮತ್ತು ಜಾತಿ ತಾರತಮ್ಯಗಳನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳಿದ್ದಾವೆ. ಇದೆಲ್ಲವನ್ನೂ ಕೂಡ ಹೇಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತಂದು ಇದನ್ನು ಸರಿಪಡಿಸ್ತಾರೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯಕ್ಕಂತೂ ದೆಹಲಿಯ ಕಡೆ ಮುಖ ಮಾಡಿರುವಂತಹ ಆಕಾಂಕ್ಷಿಗಳಿಗೆ ಮುಹೂರ್ತವಂತೂ ಫಿಕ್ಸ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಂತ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಆಶಾಭಾವನೆಯಂತೂ ಮೂಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.